5ನೇ ತರಗತಿ ಕನ್ನಡ ಗದ್ಯಭಾಗ 15 ಶ್ರವಣಕುಮಾರ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 2 ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ಶ್ರವಣಕುಮಾರನ ತಂದೆಯ ಹೆಸರು ಏನು? ಉತ್ತರ ಶ್ರವಣಕುಮಾರನ ತಂದೆಯ ಹೆಸರು ತಾಂಡವ ಋಷಿ. ಪ್ರಶ್ನೆ 2 ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಯಾವುದಕ್ಕೆ ಚಡಪಡಿಸಿದರು? ಉತ್ತರ ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥ ಸ್ನಾನ ಮಾಡಬೇಕು ಎಂದು ಚಡಪಡಿಸಿದರು. ಪ್ರಶ್ನೆ 3 ದಶರಥನು ಎಲ್ಲಿ ನೆಲೆಸಿದ್ದನು? ಉತ್ತರ ದಶರಥನು ಅಯೋಧ್ಯೆಯ ನಗರದಲ್ಲಿ ನೆಲೆಸಿದ್ದನು. ಪ್ರಶ್ನೆ 4 ದಶರಥನು ಶ್ರವಣಕುಮಾರನ ಬಳಿ ಏನೆಂದು ಗೋಗರೆದನು? ಉತ್ತರ ದಶರಥನು ಶ್ರವಣಕುಮಾರನ ಬಳಿ ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯ್ತು, ಕ್ಷಮಿಸಬೇಕೆಂದು ಗೋಗರೆದನು. ಪ್ರಶ್ನೆ 5 ದಶರಥನು ಶ್ರವಣಕುಮಾರನಿಗೆ ಏನೆಂದು ಭರವಸೆ ನೀಡಿದನು? ಉತ್ತರ ದಶರಥನು ಶ್ರವಣಕುಮಾರನಿಗೆ ನಿನ್ನ ತಂದೆ ತಾಯಿಗಳ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಹೇಗೆ ಕರೆದೊಯ್ದನು? ಉತ್ತರ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುವಾಗ ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡು ಎರಡು ಬದಿಯಲ್ಲಿ ತಕ್ಕಡಿಯಂತೆ ಬುಟ್ಟಿಯನ್ನು ಅಂದರೆ ಕಾವಡಿಯನ್ನು ಕಟ್ಟಿದ. ಅದೇ ಕಾವಡಿಯಲ್ಲಿ ತಂದೆ ತಾಯಿಗಳನ್ನು ಕೂರಿಸಿ ಕಾವಡಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು ಕರೆದೊಯ್ದನು. ಪ್ರಶ್ನೆ 2 ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಹೇಗೆ ಉಪಚರಿಸುತ್ತಿದ್ದನು? ಉತ್ತರ ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳಿಗೆ ಹಣ್ಣುಗಳನ್ನು ತಂದುಕೊಡುತ್ತಿದ್ದ, ಬಾಯಾರಿದರೆ ನೀರನ್ನು ತರುತ್ತಿದ್ದ, ಆಯಾಸವರಿತು ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಾ ಅವರನ್ನು ಉಪಚರಿಸುತ್ತಿದ್ದ. ಪ್ರಶ್ನೆ 3 ಶ್ರವಣಕುಮಾರನು ದಶರಥನ ಬಳಿ ಏನೆಂದು ರೋಧಿಸಿದನು? ಉತ್ತರ ಶ್ರವಣಕುಮಾರನು ದಶರಥನ ಬಳಿ ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ಯಾರು ಗತಿ, ಅವರ ತೀರ್ಥಯಾತ್ರೆಯನ್ನು ಇನ್ಯಾರು ನಡೆಸಿಕೊಡುವರು, ಯಾವ ತಪ್ಪಿಗೆ ನನಗೀ ಶಿಕ್ಷೆ ಎಂದು ರೋಧಿಸಿದನು. ಪ್ರಶ್ನೆ 4 ಶ್ರವಣಕುಮಾರನು ದಶರಥನ ಬಾಣಕ್ಕೆ ಹೇಗೆ ಬಲಿಯಾದನು? ಉತ್ತರ ದಶರಥ ಕಾಡಿಗೆ ಭೇಟಿಗಾಗಿ ಬಂದಿದ್ದನು. ಪ್ರಶಾಂತ ಪರಿಸರದಲ್ಲಿ ಬುಡುಬುಡು ಶಬ್ದ ಕೇಳಿದ. ಯಾವುದೋ ಕಾಡು ಪ್ರಾಣಿ ನೀರನ್ನು ಕುಡಿಯುವ ಶಬ್ದವೆಂದು ಭಾವಿಸಿ ಕೂಡಲೇ ದಶರಥನು ಶಬ್ದವೇದಿ ಬಾಣವನ್ನು ಬಿಟ್ಟನು. ಆ ಬಾಣ ತತ್ರೇಣಿಯಲ್ಲಿ ನೀರು ತುಂಬುತ್ತಿದ್ದ ಶ್ರವಣಕುಮಾರನ ಎದೆಯನ್ನು ಸೀಳಿತು. ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲನೆ ಒದ್ದಾಡುತ್ತಾ ಶ್ರವಣಕುಮಾರನು ದಶರಥನ ಬಾಣಕ್ಕೆ ಬಲಿಯಾದನು. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ. 1 ಮಗು ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾ ನೋಡು. ಯಾರು? ಈ ಮೇಲಿನ ಮಾತನ್ನು ಶ್ರವಣಕುಮಾರನ ತಂದೆ ತಾಯಿಗಳು ಹೇಳಿದರು. ಯಾರಿಗೆ? ಶ್ರವಣಕುಮಾರನಿಗೆ ಹೇಳಿದ ಮಾತಾಗಿದೆ. ಮಕ್ಕಳೇ, ಈ ಹೇಳಿಕೆಗೆ ಉತ್ತರವನ್ನು ಈ ರೀತಿಯೂ ಸಹ ಬರೆಯಬಹುದು. ಈ ಮೇಲಿನ ಮಾತನ್ನು ಶ್ರವಣಕುಮಾರನ ತಂದೆ ತಾಯಿಗಳು ಶ್ರವಣಕುಮಾರನಿಗೆ ಹೇಳಿದ ಮಾತಾಗಿದೆ. 2 ಅಯ್ಯೋ ಅಮ್ಮ, ನಾನು ಸತ್ತೆ. ಯಾರು? ಈ ಮೇಲಿನ ಮಾತನ್ನು ಶ್ರವಣಕುಮಾರನು ಹೇಳಿದನು. ಯಾರಿಗೆ? ಶ್ರವಣಕುಮಾರನ ಚೀತ್ಕಾರದ ಮಾತಾಗಿದೆ. ಅಥವಾ ಈ ಮೇಲಿನ ಮಾತು ಶ್ರವಣಕುಮಾರನ ಚೀತ್ಕಾರದ ಮಾತಾಗಿದೆ. 3 ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ಯಾರು ಗತಿ? ಯಾರು? ಈ ಮೇಲಿನ ಮಾತನ್ನು ಶ್ರವಣಕುಮಾರನು ಹೇಳಿದನು. ಯಾರಿಗೆ? ದಶರಥನಿಗೆ ಹೇಳಿದ ಮಾತಾಗಿದೆ. ಅಥವಾ ಈ ಮೇಲಿನ ಮಾತನ್ನು ಶ್ರವಣಕುಮಾರನು ದಶರಥನಿಗೆ ಹೇಳಿದ ಮಾತಾಗಿದೆ. ಮಕ್ಕಳೇ, ಈ 2 ಉತ್ತರದಲ್ಲಿ ಒಂದನ್ನು ಮಾತ್ರ ಬರೆಯಿರಿ. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1 ಶ್ರವಣಕುಮಾರನ ತಂದೆ ತಾಯಿಗಳು ಡ್ಯಾಶ್ ಆಗಿದ್ದರು. ಆಯ್ಕೆಗಳು ಕುಂಟರು, ಮೂಗರು, ಕಿವುಡರು, ಕುರುಡರು. ಸರಿಯಾದ ಆಯ್ಕೆ ಕುರುಡರು. ಶ್ರವಣಕುಮಾರನ ತಂದೆ ತಾಯಿಗಳು ಕುರುಡರು ಆಗಿದ್ದರು. 2 ದಶರಥನು ಡ್ಯಾಶ್ ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು. ಆಯ್ಕೆಗಳು ಜಲಸ್ತಂಭನ, ದೃಷ್ಟಿಯುದ್ಧ, ಶಬ್ದವೇದಿ, ಮಲ್ಲಯುದ್ಧ. ಸರಿಯಾದ ಆಯ್ಕೆ ಶಬ್ದವೇದಿ. ದಶರಥನು ಶಬ್ದವೇದಿ ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು. 3 ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಡ್ಯಾಶ್ ಕರೆದೊಯ್ದನು. ಆಯ್ಕೆಗಳು ಕಾಡಿಗೆ, ಬೇಟೆಗೆ, ತೀರ್ಥಯಾತ್ರೆಗೆ, ರಾಜನಲ್ಲಿಗೆ. ಸರಿಯಾದ ಆಯ್ಕೆ ತೀರ್ಥಯಾತ್ರೆಗೆ. ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರೆದೊಯ್ದನು. 4 ಶ್ರವಣಕುಮಾರನು ತಂದೆ ತಾಯಿಗಳನ್ನು ಪುಣ್ಯಕ್ಷೇತ್ರಗಳಿಗೆ ಡ್ಯಾಶ್ ಕರೆದೊಯ್ದನು. ಆಯ್ಕೆಗಳು ಹೆಗಲಲ್ಲಿ ಹೊತ್ತು, ನಡೆಸಿಕೊಂಡು, ರಥದಲ್ಲಿ, ದೋಣಿಯಲ್ಲಿ. ಸರಿಯಾದ ಆಯ್ಕೆ ಹೆಗಲಲ್ಲಿ ಹೊತ್ತು. ಶ್ರವಣಕುಮಾರನು ತಂದೆ ತಾಯಿಗಳನ್ನು ಪುಣ್ಯಕ್ಷೇತ್ರಗಳಿಗೆ
ಹೆಗಲಲ್ಲಿ ಹೊತ್ತು ಕರೆದೊಯ್ದನು. ಮುಖ್ಯ ಪ್ರಶ್ನೆ 3 ಭಾಷಾಭ್ಯಾಸ. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1 ಚಡಪಡಿಸು. ಪರೀಕ್ಷೆಯ ಫಲಿತಾಂಶಕ್ಕಾಗಿ ನನ್ನ ಅಣ್ಣ ಚಡಪಡಿಸುತ್ತಿದ್ದನು. 2 ಅಭಿಮಾನ. ನಮ್ಮ ದೇಶದ ಸೈನಿಕರ ಬಗ್ಗೆ ನನಗೆ ತುಂಬಾ ಅಭಿಮಾನವಿದೆ. 3 ರೋಧಿಸು. ನನ್ನ ನಾಯಿ ಮರಿ ಕಳೆದು ಹೋದಾಗ ನಾನು ತುಂಬಾ ರೋಧಿಸಿದೆ. 4 ಭರವಸೆ. ಈ ವರ್ಷ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗುತ್ತೇನೆ ಎಂಬ ಭರವಸೆ ನನ್ನಲ್ಲಿದೆ. 5 ಭಾವಿಸು. ವೈದ್ಯರು ನಮ್ಮ ಹಸುವಿನ ಆರೋಗ್ಯ ಸುಧಾರಿಸುವಂತೆ ಮಾಡುತ್ತಾರೆಂದು ಭಾವಿಸಿದ್ದೇನೆ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪದ ವಿರುದ್ಧ ಪದ. ಸಮಾಧಾನ ಅಸಮಾಧಾನ. ಆಸೆ ನಿರಾಸೆ. ಉಪಾಯ ಅಪಾಯ. ಅಭಿಮಾನ ದುರಭಿಮಾನ. ತಪ್ಪು ಸರಿ. ಅನರ್ಥ ಅರ್ಥ. ಪುಣ್ಯ ಪಾಪ. ಶಬ್ದ ನಿಶ್ಶಬ್ದ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಆಸೆಯನ್ನು. ಆಸೆ ಪ್ಲಸ್ ಅನ್ನು. ಆಯಾಸವರಿತು. ಆಯಾಸವ ಪ್ಲಸ್ ಅರಿತು. ಕರೆದೊಯ್ದನು. ಕರೆದು ಪ್ಲಸ್ ಒಯ್ದನು. ದಾಪುಗಾಲು. ದಾಪು ಪ್ಲಸ್ ಕಾಲು. ಈ ಕೆಳಗಿನ ಪದಗಳನ್ನು ಗಮನಿಸಿರಿ. ಬುಳುಬುಳು ದಿಗ್ಗನೆ ವಿಲವಿಲನೆ. ಈ ಪದಗಳಿಗೆ ಅರ್ಥವಿರುವುದಿಲ್ಲ. ಹೀಗೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದಗಳನ್ನು ಅನುಕರಣೀಯ ಅವ್ಯಯಗಳು ಎಂದು ಕರೆಯುತ್ತಾರೆ. ಈ ರೀತಿಯ ಹಲವು ಪದಗಳನ್ನು ಪಟ್ಟಿ ಮಾಡಿರಿ. ನನಗೆ ತಿಳಿದಿರುವ ಅನುಕರಣೀಯ ಅವ್ಯಯಗಳು: ಪಟಪಟ, ದಡದಡ, ದಗದಗ, ಗುಡುಗುಡು, ಸರಸರ, ಜುಳುಜುಳು, ಚಿಟಪಟ, ಕರಕರ. ಅಭ್ಯಾಸ. ಮಕ್ಕಳೇ, ಶ್ರವಣಕುಮಾರ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಮುಖ್ಯ ಪ್ರಶ್ನೆ 1 ಪದಗಳ ಅರ್ಥ. ಅನರ್ಥ ಅರ್ಥವಲ್ಲದ ಅಥವಾ ಕೇಡು. ಕಾವಡಿ ಅಡ್ಡೆ ಅಥವಾ ಹೆಗಲ ಮೇಲೆ ಹೊತ್ತು ತರುವ ಬಿದಿರಿನ ದಬ್ಬೆ. ಕುಟೀರ ಗುಡಿಸಲು. ಗಾಬರಿ ಹೆದರಿಕೆ ಅಥವಾ ಭಯ. ಗೋಗರೆ ಧನ್ಯದಿಂದ ಬೇಡಿಕೊಳ್ಳು. ತತ್ರಾಣಿ ನೀರು ಕುಡಿಯಲು ಬಳಸುವ ಚಪ್ಪಟೆಯಾದ ಮಣ್ಣಿನ ಪಾತ್ರೆ. ತೀರ್ಥಯಾತ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವುದು. ದಾಪುಗಾಲು ದೊಡ್ಡ ಹೆಜ್ಜೆ. ಮಡು ನದಿ ಅಥವಾ ಹೊಳೆ. ರೋಧಿಸು ಅಳು ಅಥವಾ ಗೋಳಾಡು. ವೇದಿ ತಿಳಿದವನು ಅಥವಾ ಜ್ಞಾನಿ. ಶಬ್ದವೇದಿ ಶಬ್ದಗ್ರಹಣ ಮಾತ್ರದಿಂದ ಗುರಿ ಹಿಡಿದು ಬಾಣ ಪ್ರಯೋಗಿಸುವ ವಿದ್ಯೆ.